ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಡಿಸ್ಕುಮ್ ಡಿಸ್ಕುಮ್ ಕುಸ್ತಿ ಆಡೋಣ. ಡಿಸ್ಕುಮ್ ಮಾಡ್ತಿದೀಯಾ? ಹೇಳಿದ್ದನ್ನ ನಾನು ಮಾಡ್ತೀನಿ ಅನ್ನೋ ಸತ್ಯ ಗೊತ್ತಾಯ್ತಲ್ವಾ ನಿನ್ಗೆ? ನರಸಮ್ಮ, ಪ್ಲಾಸ್ಟರ್ ಬಿಚ್ಚಿದ್ರೆ ಸತ್ಯ ಹೇಳ್ತೀಯಾ? ಪ್ಲಾಸ್ಟರ್ ಬಿಚ್ಚಿದ್ರೆ ಈಗ ಹೇಳು, ಸೇವಂತಿ ಮಗು ದುಬೈನಲ್ಲಿ ಎಲ್ಲಿದೆ? ದುಬೈಯಲ್ಲಿರೋ ನನ್ನ ಫ್ರೆಂಡ್ ಕೊಟ್ಟಿದ್ ನಿಜ, ಆದ್ರೆ ಅವಳು ಯಾರಿಗೆ ಮಾರ್ಕೊಂಡಿದ್ದಾಳೋ ಅದು ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ ನರಸಮ್ಮ? ಗೊತ್ತಿಲ್ವಾ ನರಸಮ್ಮ? ಸೇವಂತಿ ಮಗು ಎಲ್ಲಿದೆ? ಅದ್ರ ಬಗ್ಗೆ ಸತ್ಯ ಹೇಳು. ಸತ್ಯ ಹೇಳಿಲ್ಲ ಅಂತಂದ್ರೆ ಏನ ಮಾಡೋದು? ಇಲ್ಲ ಅಂತಂದ್ರೆ ಏನ ಮಾಡೋದು? ಇಲ್ಲ ಅಂತಂದ್ರೆ ನರಸಮ್ಮ, ನಿನ್ ಮಗು ಬೇಡ ಬೇಡ, ನನ್ ಮಗುಗೇನು ಮಾಡ್ಬೇಡಿ, ಸತ್ಯ ಹೇಳ್ತೀನಿ. ಅಮ್ಮ ಅಮ್ಮ ಸತ್ಯ ಹೇಳ್ತೀನಿ ಅಮ್ಮ. ಪಾಪ, ನಿನ್ನ ಮಗು ವಿಷಯ ಬಂದ ತಕ್ಷಣ ಕಳ್ಳು ಚುರ್ರ ಅಂತಿದ್ಯಲ್ವಾ? ಯಾಕಮ್ಮ ಬೇರೆ ತಾಯಿಯಂದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅನಿಸ್ಲೇ ಇಲ್ವಾ ನಿಂಗೆ? ಚುರ್ರಂತ ನಿನ್ನ ಮಗು ಕಂಡ ತಕ್ಷಣ ಅಲ್ವಾ? ಏನ್ರ ನೀವು ಹೆಣ್ಮಕ್ಳ ಕೈಗೆ ಹಗ್ಗಕ್ಕೆಲ್ಲ ಕಟ್ಬಾರ್ದು. ಬಿಚ್ರ ನೀನೇನು ಆಗ ನೋಡೋದು? ಮಗು ಎತ್ಕೊಂಬ, ಹೋಗು. ಛೇ, ಅರ್ಜುನ್ ಸರ್ಗೆ ಕಾಫಿ ಕೊಡೋದು ಮಿಸ್ ಆಗೋಯ್ತಲ್ಲ. ಸೇವಂತಿ, ಕಾಲ್ ಸ್ವಲ್ಪ ನೋವು ಕಡಿಮೆ ಆಗಿದೆ ಅನ್ಕೊಂಡು ಹೇಗೋ ಕಷ್ಟಪಟ್ಟು ಸ್ನಾನಕ್ಕೆ ಬಂದ್ಬಿಟ್ಟೆ, ಆದ್ರೆ ಟವಲ್ ತರೋದನ್ನೇ ಮರ್ತ್ಬಿಟ್ಟೆ. ಸ್ವಲ್ಪ ಟವಲ್ ಕೊಡ್ತೀಯಾ? ನನಗೆ ಬೇಕಾಗಿರೋದು ಟವಲ್ ಅಲ್ಲ, ನೀನು. ಎಲ್ರೂ ಇದ್ದಾಗ ಅಷ್ಟೊಂದು ಸೀರಿಯಸ್ ಆಗಿರ್ತಾರೆ, ಅದೇ ರೂಮಲ್ಲಿ ಇಷ್ಟೊಂದು ರೊಮ್ಯಾಂಟಿಕಾ? ಅದಕ್ಕೆ ನಾಟಕ ಆಡಿದ್ದು. ಒಳಗ್ ಬಾ ಸೇವಂತಿ. ಈಗ ನೀನ್ ಒಳಗ್ ಬರ್ಲಿಲ್ಲ ಅಂದ್ರೆ ನಾನೇ ಆಚೆ ಬಂದ್ಬಿಡ್ತೀನಿ. ಬಾ. ನರಸಮ್ಮ, ನಿನ್ನ ಇಲ್ಲಿ ಕರ್ಕೊಂಡು ಬಂದು ನಿನಗೆ ತೊಂದರೆ ಕೊಡಬೇಕು, ನಿನಗೆ ಹಿಂಸೆ ಕೊಡಬೇಕು ಅನ್ನೋ ಯಾವ ಉದ್ದೇಶನೂ ನನಗಿಲ್ಲ. ಯಾವ ಉದ್ದೇಶನೂ ಇಲ್ಲ. ಆದ್ರೆ ನನಗಿರೋ ಒಂದೇ ಒಂದು ಉದ್ದೇಶ ಅಂತಂದ್ರೆ ನನ್ನ ಸೇವಂತಿ ಮಗು ಎಲ್ಲಿದೆ ಅಂತ ಆ ಸತ್ಯನ ಬಾಯ್ ಬಿಟ್ರೆ ಸಾಕು. ಅಷ್ಟೇ ಬೇಕಾಗಿರೋದು ನನಗೆ. ಸತ್ಯನ ಬಾಯ್ ಬಿಟ್ರೆ ನನ್ನವರೇ ನಿನ್ನ ಮನೆಗೆ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಈ ವಿಷಯದಲ್ಲಿ ಬೇರೆ ಯಾರಿಂದನೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಎಲ್ಲಿ ಸೇವಂತಿ ಮಗು? ನನ್ ಮಗುನ ನನ್ನ ಕರ್ಕೊಂಬಂದು ಹೆದರಿಸ್ತಿರೋ ಇವರಿಗೆ ಯಾವ ಸತ್ಯನೂ ಹೇಳ್ಬಾರ್ದು. ನರಸಮ್ಮ, ನಿನ್ ಮಗು ನಿನ್ ಕೈ ಕೊಟ್ಟಾಯ್ತು. ನನ್ನ ಮಗು ಎಲ್ಲಿ ನನ್ನ ಮಗು? ಬೇಗ ಹೆಣ್ಮಗು ಸತ್ಗಿದ್ದು ಹೋಗ್ಬಿಟ್ಟದ್ದು. ನೀರು ಬೇಗ ತಗೊಂಬ. ಮತ್ತಿನ್ನೇನ್ ಬೇಕು ನಿನ್ಗೆ? ನೀರು.
ಪಾಪು ಸುಸು ಮಾಡ್ಕೊಳ್ತು, ಒಂದ್ ಬಟ್ಟೆ ಇದ್ರೆ ಕೊಡ್ತೀರಾ? ಸೂಸು ಇದೇ ಹೊತ್ತಲ್ಲ. ರೂಮಲ್ಲಿ ಬಟ್ಟೆ ಇದೆ, ತಗೊಂಬ, ಹೋಗೋ ಹೋಗೋ, ಬೇಗ ತಗೊಂಬ. ಆದಿ, ನೀನೆ ಫೋನ್ ಮಾಡಿದ್ರೆ ಇವತ್ತು ಫೋನ್ ಮಾಡ್ತಿದ್ಯಾ ನೀನು? ಅಯ್ಯೋ, ನಿನ್ನೆ ನಾನು ಫೋನ್ ಮಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ ಗೆಳೆಯ. ನಾನು ನಿನ್ನೆ ಆ ನರ್ಸ್ ಮನೆ ಮುಂದೆ ನಿಂತ್ಕೊಂಡು ವಾಚ್ ಮಾಡ್ತಾ ಇದ್ದೆ, ಆದ್ರೆ ಕರ್ಣನ್ ಕೈಗೆ ಸಿಕ್ಕಾಕೊಂಡ್ಬಿಟ್ಟೆ. ಅವನು ಸೇವಂತಿ ಮಗು ವಿಷಯದಲ್ಲಿ ತಲೆ ಕೆಡ್ಸ್ಕೊಂಡು ಆ ನರ್ಸಿಂದ ಬಿದ್ದಿದ್ದಾನೆ. ಅದಕ್ಕೆ ಅವಳನ್ನ ವಿಚಾರಿಸಕ್ಕೆ ಅವಳ ಮನೆಗೆ ಅವನು ಬಂದಿದ್ದ. ಅವಾಗ ನನ್ನನ್ನು ಹಿಡ್ದಾಕ್ಬಿಟ್ಟ. ನನ್ನ ಹೆಸರಿಗೆ ಏನಾದ್ರು ಓದ್ಬಿಟ್ಟೆ ನೀನು? ನಾನೇನು ಅಷ್ಟೊಂದು ದಡ್ಡ ಅನ್ಕೊಂಡ್ಬಿಟ್ಟ ಗೆಳೆಯ. ನಾನು ಅವಳನ್ನ ಕಾಯಕ್ ಬಿಟ್ಟಿರೋದು ಪ್ರಿಯಾ ಅಂತ ಹೇಳ್ಬಿಟ್ಟೆ, ಅವನು ನಂಬಿಟ್ಟ. ಅಲ್ಲಿಗೆ ನಾನು ಸೇಫ್ ಆದೆ. ಆದ್ರೂ ಇನ್ಮೇಲಿಂದ ನಾವು ಹುಷಾರಾಗಿರ್ಬೇಕು ಗೆಳೆಯ. ಅದೇನೋ ನಿಜ. ಆಮೇಲೆ ಅದೇ ಆದಿ, ಮೋಸಗತ್ತೀರಿ? ನರಸಮ್ಮ, ನರಸಮ್ಮ, ಬರ್ರ ಬರ್ರ ಬೇಗ, ಬರ್ರ ಬೇಗ, ತಲೆ ಮೇಲೆ ಬಾರಿಸ್ಬಿಡ್ತೀನಿ. ನರಸಮ್ಮ ತಪ್ಸ್ಕೊಂಡು ಹೋಗಿದ್ದಾಳೆ, ಎಲ್ಲ ಇದ್ರು ಎತ್ತಾಕೊಂಡು ಬರ್ಬೇಕು. ತಲೆ ಮೇಲೆ ಕೈ ಹಿಡಿತ್ಯಾ, ಬಾಲ್ಕನಿಂದ ಜಂಪ್ ಮಾಡು, ಹೋಗು ಹೋಗ್ರ. ಹೋಗ್ರ ನೀವು. ನರಸಮ್ಮ, ಹಲೋ ಹಲೋ, ಚಾಲ ನಿಂದು. ಗೆಳೆಯ, ಅಲ್ಲೇನೋ ನಡೀತಾ ಇದೆ. ಸೇವಂತಿ ಮಗು ವಿಷಯದ ಬಗ್ಗೆ, ಸತ್ಯದ ಬಗ್ಗೆ ತಿಳ್ಕೋಬೇಕು ಅಂತ ಆ ನರ್ಸು ಮತ್ತೆ ಅವಳು ಮಗುನ ಕರೆಸಿದ್ದೆ. ಇವತ್ತೆಲ್ಲ ಸತ್ಯ ಎಲ್ಲ ಬಾಯ್ ಬಿಡಿಸ್ಬಿಡ್ತಾ ಇದ್ದೆ. ಅಷ್ಟೊಂದು ನಿನ್ ಫೋನ್ ಬಂತು, ಡೌಟ್ ಆಗ್ಬಿಟ್ಟೆ, ತಪ್ಸ್ಕೊಂಡು ಹೋಗ್ಬಿಟ್ಲ ನರ್ಸಮ್ಮ. ನೀನಿಂದ ಫೋನ್ ಮಾಡ್ತಾ ಇದ್ದ, ಇವತ್ತ ನೀನ್ ಫೋನ್ ಮಾಡೋದು, ಈ ಹೊತ್ತಲ್ಲೇ ಫೋನ್ ಮಾಡ್ಬೇಕೈತೆ ನೀನು. ಇನ್ನೊಂದು 5 ನಿಮಿಷ ಕಳೆದಿದ್ರೆ ಸಾಕಾಗಿತ್ತು. ಅದೇ ಎಲ್ಲ ಸತ್ಯನ ಬಾಯ್ ಬಿಡಿಸ್ತಾ ಇದ್ದೆ. ಹಾಳಾಗೋಯ್ತು ಎಲ್ಲ ನಿನ್ನಿಂದ. ಹಲೋ,